ಹಲೋ ಹಲೋ ಹಾಯ್. ಇವತ್ತು ನಾನೇನು ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ತೋಟ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಆವತ್ತು ಸ್ವಲ್ಪ ಮೇಲ್ಮೇಲೆ ದೊಡ್ಡದೆಲ್ಲ ಕಸ ಎಲ್ಲ ತೆಗೆದು ಕ್ಲೀನ್ ಆಯಿತು. ಇವತ್ತು ಹುಲ್ಲುಗಳೆಲ್ಲ ಗಡ್ಡೆ ಇತ್ತು, ಅದೆಲ್ಲ ತೆಗಿತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಒಂದೊಂದಾಗಿ ಬೇರೆ ಸಮೇತ ಈ ಹುಲ್ಲೆಲ್ಲ ಕಿತ್ತುಬಿಟ್ಟು, ಅದು ಕೈಯಲ್ಲಿ ಕಿತ್ತರೆ ಸಾಗೋದೇ ಇಲ್ಲ. ಹಾಗಾಗಿ ಇದು ಬೇರೆ ಒಂದು ಈ ಥರದ್ದು ತೊಗೊಂಡು ಬಂದಿದ್ದಾರೆ ನಮ್ಮಲ್ಲಿ. ಹಾರಿ ಹಿಂಗೆ ಎತ್ತಿ ಹಾಕಿಬಿಟ್ರೆ ಎಲ್ಲ ಬಂದುಬಿಡುತ್ತೆ. ಇದರಿಂದ ಮಾಡಿದೆ ಇವಾಗ ಆಲ್ಮೋಸ್ಟ್ ಸುಮಾರು ಎಲ್ಲ ಕ್ಲೀನ್ ಆಯಿತು. ಗಿಡಗಳು ಸ್ವಲ್ಪ ನರ್ಸರಿಯಿಂದೆಲ್ಲ ತಂದು ಇಟ್ಟಿದ್ದೀವಿ. ನಾಳೆ ಸ್ವಲ್ಪ ಮಣ್ಣು ತೊಗೊಂಡು ಬರಬೇಕಂತೆ. 1-2 ಲೋಡ್ ಬೇಕಾಗುತ್ತೆ. ಆ ಸೈಡ್ಗೆಲ್ಲ ಮಣ್ಣು ಹಾಕಿ ಇಟ್ಟಿಗೆ ಕಲ್ಲೆಲ್ಲ ಇಟ್ಬಿಟ್ಟು ದಂಡೆ ಥರ ಮಾಡಿಬಿಟ್ಟು ಹೀಗೆ ರೌಂಡಾಗಿ ಮಧ್ಯೆ ಸ್ವಲ್ಪ ಜಾಗ ಬಿಟ್ಟು ಗಿಡ ಹಾಕೋದು. ಅಂದರೆ ಟೊಮೆಟೊ ಗಿಡ ಇದು ತಂದಿದ್ದೀವಿ. ಎಲ್ಲದು ತರಕಾರಿಗಳಂತೂ ತುಂಬ ಚೆನ್ನಾಗಿ ಬೆಳೀತದೆ. ಬೆಂಡೆ ಬೀಜ ಎಲ್ಲ ಹಾಕಿದ್ದೀವಿ, ಎಲ್ಲ ಸ್ವಲ್ಪ ಬಂದಿದೆ ಬೆಂಡೆಕಾಯಿದು. ಮೊನ್ನೆ ಎಲ್ಲ ಬೀಜ ತಗೊಂಡು ಬಂದು ಹಾಕುವಾಗ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಇನ್ನೊಂದು ದಿನ ತೋರಿಸ್ತೀನಿ. ಇದೆಲ್ಲ ಹುಲ್ಲೆಲ್ಲ ತೆಗೆದು ನಮ್ಮ ಮನೆಯವ್ರ ಹತ್ರ ಸ್ವಲ್ಪ ಬನ್ನಿ ಅಂತ ಹೇಳಿದೆ. ನಾನು ಒಬ್ಬಳೇ ಮಾಡ್ತಾಯಿದ್ದೀನಲ್ಲ, ಬನ್ನಿ ಅಂತ ಹೇಳಿ ಆ ಸ್ವಲ್ಪ ಹುಲ್ಲು ಇದೆಯಲ್ಲ ಹುಲ್ಲುಗಳೆಲ್ಲ ಎತ್ತಿ ಒಂದು ಪೇಪರ್ ಬ್ಯಾಗ್ ಇದೆ, ಅದಕ್ಕೆಲ್ಲ ಹಾಕಿಬಿಟ್ರೆ ಅಲ್ಲಿ ಕಸದ ತೊಟ್ಟಿ ಹತ್ರ ಇಟ್ಬಿಟ್ರೆ ತೊಗೊಂಡೋಗ್ತಾರೆ. ಹಾಗೆ ಇಟ್ಬಿಟ್ರೆ ತೊಗೊಂಡೋಗೋದೇ ಇಲ್ಲ. ನಮ್ಮ ಬೆಂಗಳೂರು ಥರ ಏನಕ್ಕಾದರೂ ಹಾಕಿ ಸೈಡಲ್ಲಿ ಇಡಬೇಕು, ಅದ್ರ ಜೊತೆಗೆಲ್ಲ ಹಾಕುವಂಗಿಲ್ಲ. ಇಲ್ಲೂ ಸಹ ವೆಟ್ಟು ಡ್ರೈ ಎಲ್ಲ ಬೇರೆ ಬೇರೆ ಇದೆ. ಇವಾಗ ಇದು ಆಲ್ಮೋಸ್ಟು ಫುಲ್ ಕ್ಲೀನ್ ಆಯಿತು. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಫುಲ್ಲು ಎಲ್ಲ ತೆಗೆದುಬಿಟ್ಟು ಎಲ್ಲ ಕ್ಲೀನ್ ಆಗುತ್ತೆ. ಆಮೇಲೆ ಮಣ್ಣು ತಂದು ಹಾಕಿಬಿಟ್ಟು ಗಿಡ ನೆಡುವುದು ಮುಂದಿನ ವೀಡಿಯೋ. ಇದು ಲಾಸ್ಟಲ್ಲಿ ನನಗೆ ಸ್ವಲ್ಪ ಇವರಿಬ್ಬರು ಬಂದು ಫುಲ್ ಕ್ಲೀನ್ ಮಾಡಿದರು ನೋಡಿ. ಆಯಿತು, ನನ್ನ ಹತ್ರ ಹುಲ್ಲೆಲ್ಲ ಕಿತ್ತುಬಿಟ್ಟೆ. ನಮ್ಮ ಅಳಿಯ ಮತ್ತು ನಮ್ಮ ಮನೆಯವರು ಸೇರಿ ಇವತ್ತು ಫುಲ್ಲು ಕ್ಲೀನ್ ಮಾಡಿದರು. ಇನ್ನು ನಾಳೆ ಅಥವಾ ನಾಡ್ದು ಗಿಡ ಹಾಕ್ತಾಯಿದ್ದೀವಿ. ಮತ್ತೆ ನಿಮ್ಮ ಮುಂದೆ ಇನ್ನೊಂದು ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಎಲ್ಲರಿಗೂ ಬಾಯ್.